ಬಸ್ಸು ನಜ್ಜಿ ಏನು ಮ್ಯಾಚ್ ಗುರು, ಇದು ಸೈಕಾಗೋಗ್ಬಿಟ್ಟಿದೆ. ನಾನಂತೂ ಇಂಥ ಮ್ಯಾಚ್ ನೋಡಿ ಅದೆಷ್ಟು ವರ್ಷಗಳು ಆಗೋಗ್ಬಿಟ್ಟಿತ್ತು ಗುರು. IPL ಅಂತ ಕಾಣಿಸುತ್ತೆ. ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ಓವರ್ಗಳನ್ನ ನೋಡಿದ್ದು ನಜ್ಜಿ ಕಳ್ದೋಗ್ಬಿಟ್ಟೆ ಈ ಮ್ಯಾಚ್ ನೋಡ್ಬಿಟ್ಟು. ಅದು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚು ಈ ರೇಂಜಿಗೆ ಬುಡಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಯಾವ ಮಗನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಆ ಥರ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಅಂತ ಕಡೆ ಈ ಥರ ಒಂದು ಮ್ಯಾಚ್ ಆಗಿದ್ದು. ಅದು ಎಲ್ಲಾಗುತ್ತೆ ಬಾಯಿಗೆ ಬರ್ಸೋವಂಥ ಸ್ಟೇಡಿಯಂ ಅಂತಲೇ ಒಂಥರ ಇದು ಕೊಟ್ಬಿಡ್ಬೇಕು, ಒಂಥರ ಸೀಲ್ ಹೊಡೆದ್ಬಿಟ್ಟು ಸ್ಟ್ಯಾಪ್ ಆಗಿ ಕೊಟ್ಬಿಡ್ಬೇಕು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ. ಯಾಕಂದರೆ ಅಷ್ಟು ಬಾಯಿಗೆ ಬರ್ಸೋವಂಥ ಮ್ಯಾಚ್ಗಳನ್ನ RCB ನೋಡಿದೆ, ಇವತ್ತು ಇಂಡಿಯನ್ ಟೀಮು ಕೂಡ ಆಗಿದೆ. ಯಾಕಂದರೆ ಲಾಸ್ಟ್ 2 ಮ್ಯಾಚ್ ನೋಡಿ ಹತ್ರನೂ ಕೂಡ ಬರೋಕ್ಕಾಗಲಿಲ್ಲ ಅಫ್ಘಾನಿಸ್ತಾನದವರು. ಈ ಮ್ಯಾಚ್ ಹತ್ರನೂ ಬಂದರು, ಇವರೇ ಗೆದ್ದುಬಿಟ್ರೇನೋ ಗುರು ಅಂತ ಅನ್ಸ್ಕೊಂಡು ಗೆದ್ದೇ ಬಿಟ್ರು ಗುರು ಅನ್ನೋ ಥರನೂ ಕೂಡ ಫೀಲ್ ಕೊಟ್ಟಿದ್ರು ಅಫ್ಘಾನಿಸ್ತಾನದವರು. ಅಫ್ಘಾನಿಸ್ತಾನ್ಗೆ ಇವತ್ತು ಕ್ರೆಡಿಟ್ ಅಂತ ಕೊಡಲೇಬೇಕು ಗುರು. ಟು ಬಿ ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ ಅಫ್ಘಾನಿಸ್ತಾನದವರು ಕಣಕ್ಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇವತ್ತು. ಫಸ್ಟ್ ನನಗೆ ಸೂಪರ್ ಓವರ್ದೆಲ್ಲ ತಲೆಗೆ ಹೋಗ್ಬಿಟ್ಟು ಇವಾಗ ಮ್ಯಾಚಲ್ಲಿ ಏನಾಯ್ತು ಅನ್ನೋದನ್ನ ಮರ್ತೋಗ್ಬಿಟ್ಟಿದೆ ನನಗೆ, ನಾರ್ಮಲ್ ಮ್ಯಾಚಲ್ಲಿ ಏನಾಯ್ತು ಅಂತ. ಯಾಕಂದ್ರೆ 2 ಸೂಪರ್ ಓವರ್ ಆಗಿರೋದು ಗುರು, 1 ಸೂಪರ್ ಓವರ್ ಆಗಿದ್ದು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಓವರ್ಗಳು. 10 ಗಂಟೆ ಮುಗಿತಿದ್ದ ಮ್ಯಾಚ್, ಇನ್ಫ್ಯಾಕ್ಟ್ 10 ಗಂಟೆ ಅಲ್ಲ 9:45 ಮುಗಿದೋಗ್ಬಿಟ್ಟಿತ್ತು ಮ್ಯಾಚ್. ಲಾಸ್ಟ್ ಮ್ಯಾಚು 10 ಗಂಟೆಗೆ ಮುಗಿತಿದ್ದ ಮ್ಯಾಚು 11:15 ಆದ್ರೂ ಮುಗ್ದಿಲ್ವಲ್ಲ. ಏನು ಮ್ಯಾಚ್ ಗುರು ಇದು. ಲಿಟ್ರಲಿ ಈ ಮ್ಯಾಚ್ನ ವರ್ಣನೆ ಮಾಡಬೇಕು ಅನ್ನೋ ದಿನಾದ್ರೂ ಸಾಲಲ್ಲ, ಆ ಥರ ಇತ್ತು ಮ್ಯಾಚ್ ಇವತ್ತು. ಟಾಸ್ ಗೆಲ್ತಾರೆ ರೋಹಿತ್ ಶರ್ಮಾ. ಇಲ್ಲ, ನಾವು ಹೇಳಿದ್ದೆ ಇವತ್ತು ಟಾಸ್ ಗೆದ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ. ಟಾಸ್ ಗೆದ್ರು 3 ಸಲ ಟಾಸ್ ಗೆದ್ದರು ರೋಹಿತ್ ಶರ್ಮಾ. ಟಾಸ್ನ ಗೆದ್ರು, ಸೀರೀಸ್ನ ಗೆದ್ರು, ಮ್ಯಾಚ್ಗಳನ್ನ ಗೆದ್ದು, ವೈಟ್ ವಾಶ್ ಕಂಪ್ಲೀಟ್ಲಿ. ಅವನ ಅಜ್ಜಿ ಇದ್ದು ಬರ್ರಿ ಇವಾಗ ಮ್ಯಾಟ್ರಿಗೆ ಹೋಗೋಣ. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡ್ತೀವಿ ಅಂತ ಬಂದರು. ಇನಿಷಿಯಲಿನೇ ಆಘಾತ ಗುರು. ಏನು 4 ವಿಕೆಟ್ ಡಮರ್, 22 ರನ್ನಿಗೆ ನಮ್ಮ ಇಂಡಿಯಾ ಕೊಲಾಪ್ಸ್ ಆಗೋಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಲ್ಲಿ ಬಾಲ್ ಅಂದರೆ ಪಿಚ್ಚನ್ನು ಅಷ್ಟೊಂದು ಬ್ಯಾಟಿಂಗ್ ಹೇಳ್ಕೊಳ್ಳೋ ಥರ ಏನಿಲ್ಲ, ನಿಂತು ಬರ್ತಾ ಇರುತ್ತೆ ಬಾಲು. ಆಮೇಲೆ ಹೋಗ್ತಾ ಅಂಡರ್ ದ ಲೈಟ್ಸ್ ಬಾಲು ಸಿಕ್ಕಾಪಟ್ಟೆ ಪಿಚ್ ಬೆಟರ್ ಆಗ್ತಾ ಹೋಗುತ್ತೆ, ಸಗದಾಗಿ ಬರುತ್ತೆ ಬ್ಯಾಟಿಗೆ. ಸೆಕೆಂಡ್ ಇನ್ನಿಂಗ್ಸಲ್ಲಂತೂ ಕಡಕಾಗಿ ಬರ್ತಾ ಇರುತ್ತೆ ಬ್ಯಾಟಿಗೆ. ಇನ್ಫ್ಯಾಕ್ಟ್ ಇಂಡಿಯಾ ಆಡ್ತಾ ಇರಬೇಕಾದ್ರೂ ಕೂಡ ಅಷ್ಟೇ ಒಂದು ಇನಿಷಿಯಲಿ ಒಂದು ಪವರ್ ಪ್ಲೇ ಸಿಕ್ಕಾಪಟ್ಟೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಅದಾದ್ಮೇಲೆ ಅವರು ಕೂಡ ಕಡಕಾಗಿನೇ ಆಡಿದ್ರು. 4 ವಿಕೆಟ್ ಬಿದ್ದಾದ್ಮೇಲೆ ರೋಹಿತ್ ಶರ್ಮಾ ಎಂಥ ಇನ್ನಿಂಗ್ಸ್ನಾಗರು ಆಡಿದ್ದು 121. ಇನಿಷಿಯಲಿ ಅವರು ಕೂಡ ಅಷ್ಟೇ 30 ಬಾಲ್ 35 ಬಾಲ್ ಆಡೋವರೆಗೂ ಸಿಕ್ಕಾಪಟ್ಟೆ ಕನ್ಸಲ್ಟೇಟ್ ಮಾಡ್ಕೊಂಡು ಆಡಿದ್ರು. ರನ್ಸ್ ಬರ್ತಿಲ್ಲ ರೋಹಿತ್ ಶರ್ಮಗೂ ಕೂಡ. 34 ಬಾಲ್ಸ್ ಏನೋ ಆಡಿರೋ, ಅವ್ರು 20 ಸಲನೇ ಇದ್ರು. ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡು ನೋಡಿ ಇನೋವೇಟಿವ್ ಶಾರ್ಟ್ಸ್ಗಳೆಲ್ಲ ಹೊಡೆಯೋದು, ಸ್ವಿಚ್ ಇಟ್ಗಳು, ರಿವರ್ಸ್ ಸ್ವೀಪ್, ಆ ಸ್ವೀಪ್, ಈ ಸ್ವೀಪು ಎಲ್ಲನೂ ಏನೇನು ಬೇಕೋ ಎಲ್ಲ ಟ್ರೈ ಮಾಡಿಬಿಟ್ಟು ಇವತ್ತು ಇಟ್ಟಾಡ್ಸ್ಕೊಂಡು ವಾಂಚಿದ್ರು. ಆಮೇಲೆ ಬಾಲ್ ಸರಿಯಾಗಿ ಒಂಥರ ಅಡ್ಜಸ್ಟ್ ಆಗೋಗ್ಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ ರಿಂಕು ಸಿಂಗು ಮತ್ತು ರೋಹಿತ್ ಶರ್ಮಾ. 22ರಿಂದ 22 ಫಾರ್ 4 ಇಂದ 212 ಫಾರ್ 2, 190 ರನ್ ಪಾರ್ಟ್ನರ್ಶಿಪ್ ಗುರು. ಲಿಟ್ರಲಿ ಒನ್ ಆಫ್ ದ ಗ್ರೇಟೆಸ್ಟ್ ಪಾರ್ಟ್ನರ್ಶಿಪ್ ಆಗಿದೆ. ರೆಕಾರ್ಡ್ಸು ಅದು ಏನೇನೋ ಬ್ರೇಕ್ ಆಗಿದೆ ಅಂತ ಗೊತ್ತಿಲ್ಲ. ನಾಳೆ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನೇನು ವಿಡಿಯೋ ಮಾಡ್ಬೋದು ಗುರು ಈ ಮ್ಯಾಚ್ ರಿಲೇಟೆಡ್ ಅವನಜ್ಜಿ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಯ್ತು ಅಂತಂದರೆ ಸೂಪರ್ ಓವರ್ದೇ ಏನೇನೋ ಕಥೆಗಳು ಪುರಾಣಗಳೆಲ್ಲ ಇದೆ. ಓಕೆ, ಸೂಪರ್ ಓವರ್ ಬಗ್ಗೆ ಎಲ್ಲ ಮಾತಾಡೋಣ, ಮ್ಯಾಚ್ ಬಗ್ಗೆ ಮಾತಾಡೋಣ. ರೋಹಿತ್ ಶರ್ಮಾ ಮತ್ತು ರಿಂಕು ಸಿಂಗ್ ಅವರ ದಾದಾ ಪಂಟ್ರು ಪರ್ಫಾರ್ಮೆನ್ಸಿಂದ ಇವತ್ತು ಮ್ಯಾಚು ನಮ್ಮ ಕೈಗೆ ಸೇರಿದೆ ಅಂತ ಹೇಳಬೇಕು. ಇಲ್ಲಾಂದ್ರೆ ಅವರಿಬ್ಬರು ನಿಂತ್ಕೊಂಡಲ್ಲಿ ಆಡಿರಲಿಲ್ಲ ಅಂತಂದರೆ ಮ್ಯಾಚ್ನ ಎಲ್ಲೋ ಕಳೆದಾಕ್ಬಿಟ್ರು ನಮ್ಮ ಇಂಡಿಯಾದವರು. ಅವರಿಬ್ಬರೇನೋ ವಿಕೆಟ್ ಚೆಲ್ಲಿದ್ರು ಅಂತಂದರೆ. ಅಂದರೂ ರೋಹಿತ್ ಶರ್ಮಾ ಅವ್ರಿಗೂ ಕೂಡ ಏನು ಅಷ್ಟೊಂದೇನು ಟೈಮಿಂಗ್ ಸಿಗ್ತಿಲ್ಲ. ಫಸ್ಟ್ ಇನಿಷಿಯಲ್ ಅವರು ಕೂಡ ಮಿಸ್ ಟೈಮ್ ಮಾಡಿದ್ರು. ಅವರು ಕೂಡ 30 ಯಾರ್ಡ್ಸಲ್ಲೇ ಬಾಲ್ನ ಮೇಲ್ಗಡೆ ಗಳಿಸಿದ್ರು, ಕೆಳಗಡೆ ಬಿತ್ತು, ನೋ ಮ್ಯಾನ್ಸ್ ಲ್ಯಾಂಡ್ ಲ್ಯಾಂಡ್ ಆಗಿತ್ತು ಬಾಲು. ಲಕ್ ಫ್ಯಾಕ್ಟರ್ ಕೂಡ ಸ್ವಲ್ಪ ಇತ್ತು. ಬಟ್ ಆದರೂ ಕೂಡ ಏನು ಪರ್ಫಾರ್ಮೆನ್ಸ್ ಕೊಡಿರೋದು ರೋಹಿತ್. 5ನೇ ಸೆಂಚುರಿ ಒಬ್ಬ T20 ಪ್ಲೇಯರಿಂದ, ಒಬ್ಬ ಕ್ರಿಕೆಟರಿಂದನೇ ಇದೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಆಗಿರುವಂಥ ರೆಕಾರ್ಡ್ ಇದು. T20 ಇಂಟರ್ನ್ಯಾಷನಲ್ಸಲ್ಲಿ 5 ಸೆಂಚುರಿ ಹೊಡೆದಿರುವಂಥ ಏಕೈಕ ಕ್ರಿಕೆಟರ್ ರೋಹಿತ್ ಶರ್ಮಾ. ಅದಕ್ಕೆ ಜಾಯಿನ್ ಮಾಡಿದ್ದು ಪಾರ್ಟ್ನರ್ಶಿಪ್ನ ಅವರೊಬ್ಬರು ಕೈಲೇ ಆಗ್ತಿರಲಿಲ್ಲ ಇಷ್ಟೊಂದು ಸ್ಕೋರ್ನ ಹೊಡೆಯೋದಕ್ಕೆ. ಅದಕ್ಕೆ ಈಕ್ವಲಿ ಸಾಥ್ ಕೊಟ್ಟಿದ್ದು ರಿಂಕು ಸಿಂಗ್. ಅವನಜ್ಜಿ ಏನು ಗುರು ಲಾಸ್ಟ್ ಓವರ್ ಹಾಕೊಂಡು ತತ್ಕಿದ್ದು. ಲಾಸ್ಟ್ 5 ಓವರಲ್ಲಿ ಅವರು ಹೊಡೆದ್ರು ಇಲ್ಲ ಅಂತಲ್ಲ, ನಾವು ಹೊಡೆದಿದ್ದ ಲಾಸ್ಟ್ 5 ಓವರೇ 103 ರನ್ನ ಹೊಡೆದಿದ್ದೀವಿ ಗುರು. ಇನಿಷಿಯಲಿ ಸ್ಟಾರ್ಟಿಂಗ್ 10 ಓವರ್ಸ್ ಆಡಿದ ಕಥೆನೇ ಬೇರೆ, ಆಮೇಲೆ ಆಡಿದ ಕಥೆನೇ ಬೇರೆ, ಲಾಸ್ಟ್ 5 ಓವರ್ ಆಡಿದ ಕಥೆನೇ ಬೇರೆ. ಆ ಥರ ಇತ್ತು. ರಿಂಕು ಸಿಂಗು ಲಾಸ್ಟ್ 3 ಬಾಲ್ ಅಂತೂ 6 ಹ್ಯಾಟ್ರಿಕ್ 6. ಲಾಸ್ಟ್ ಓವರ್ ಅಂತೂ ಆ ಜನ್ನತ್ತೋ ಯಾರೋ ಇದ್ರಲ್ಲ, ಜನ್ನತ್ತಿಗೆ ಹಾಕೊಂಡು ಜನ್ಮ ಜಾಲಾಡ್ಬಿಟ್ರು ಇಬ್ರು ಹಾಕೊಂಡು. 36 ರನ್ ಗುರು, ನೋ ಬಾಲ್ನ ಇನ್ಕ್ಲೂಡ್ ಮಾಡ್ತು ಅಂತಂದರೆ 36 ರನ್ ವಾಂಚಿದ್ದು ಲಾಸ್ಟ್ ಓವರಲ್ಲಿ. ಸೊ ಅಲ್ಲೇ ಗೇಮ್ ಎಲ್ಲ ಟರ್ನ್ ಆಗಿಬಿಟ್ಟು ಟ್ವಿಸ್ಟ್ ಆಗೋಗ್ಬಿಡ್ತು. 212 ರನ್ನು 213 ಟಾರ್ಗೆಟ್ ಆಗಿ ಕೊಡ್ತಾರೆ. 213ನ ಟಾರ್ಗೆಟ್ ಆಗಿ ಬೆನ್ನತ್ತಿ ಬಂದಂಥ ಯಾರು ಅಂದ್ಕೊಂಡ್ರೆ ಬಿಡೋರು ಸತ್ತೋಗ್ಬಿಡ್ತಾರೆ ಅಫ್ಘಾನಿಸ್ತಾನ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಬಟ್ ಈ ಥರ ಆಡ್ತಾರೆ ಅಂತ ಅಫ್ಘಾನಿಸ್ತಾನದವ್ರು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದ್ದು
ರಮಾಲ್ ಗುರ್ಬಾಸ್ ಹಾಕೊಂಡು ಪವರ್ ಪ್ಲೇಲಿ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಕ್ಬಿಟ್ರು. ರಮಾಲ್ ಗುರ್ಬಾಸ್ ಮತ್ತು ಜದ್ರಾನ್ ಇಬ್ರು ಕೂಡ 50 ಮಾಡ್ಬಿಟ್ಟು ಔಟ್ ಆಗ್ತಿದ್ರು. ಇಬ್ರು 50-50, ಏನೋ ನಂದು ಜಾಸ್ತಿ ಬೇಡ ಕಮ್ಮಿ ಬೇಡ, ಇಬ್ರು 50-50 ಔಟ್ ಆಗಿ ಮಾತಾಡ್ಕೊಂಡು ಔಟ್ ಆದಂಗಿತ್ತು. ಸೊ ಇಬ್ರು ಕೂಡ ಔಟ್ ಆದರು. ಅಲ್ಲಿ ವಾಷಿಂಗ್ಟನ್ ಸುಂದರ್ ಅವ್ರದ್ದು, ಇವಾಗ ನಾನು ಸೂಪರ್ ಓವರಲ್ಲಿ ಆಗಿರೋದನ್ನ ಅವ್ರದ್ದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ರು. ವಾಷಿಂಗ್ಟನ್ ಸುಂದರ್ ಏನು ಬೌಲಿಂಗ್ ನಾವು ಮಾಡಿದ್ರು, ಅವರು ಸಖತ್ ಬೌಲಿಂಗ್ ನಾವು ಮಾಡಿದ್ರು. 3 ಕ್ರೂಷಿಯಲ್ ವಿಕೆಟ್ಸ್ ಅಂತ ತೆಗೆದ್ರು. ಹಂಗೆ ಕುಲ್ದೀಪ್ ಯಾದವ್ ಕೂಡ ಒಂದು ರಮಾಲ್ ಗುರ್ಬಾಸ್ ಅವ್ರು ವಿಕೆಟ್ ಎದ್ರು, ಹೊಡ್ಸ್ಕೊಂಡಿರ್ಬೋದು, ಬಟ್ ಆದರೂ ವಿಕೆಟ್ ಎದ್ರಲ್ಲ. ಸೊ ಅದು ಮೇನ್ ಇಂಪಾರ್ಟೆಂಟ್ ಆಯಿತು. ನಬಿ ಬಂದರು, ಅವರು ಹಾಕೊಂಡು ಚಚ್ಚರು ಅವ್ರು ಹೊಡೆದ 30+ ಅಂತ ಕಾಣಿಸುತ್ತೆ. ಏನು ಅಗ್ರೆಸಿವ್ ಇಂಟೆಂಟಲ್ ಗುರು. ನಬಿ ಬಂದ್ಬಿಟ್ಟು ಎಲ್ಲರೂ, ನಬಿ ಮತ್ತು ಗುಲ್ಬದೀನ್ ಇಬ್ರು ಆಡ್ತಾ ಇರ್ಬೇಕಾರೆ ಎಲ್ಲ ಶಾಕ್ ಆಗೋಗ್ಬಿಟ್ಟು ಸ್ಟಂಡ್ ಆಗೋಗ್ಬಿಟ್ಟಿದ್ರು. ಸ್ವಲ್ಪ ಹೊತ್ತು ನಿಲ್ಸ್ಬಿಟ್ಟು ಆಮೇಲೆ ಹಾಕ್ಸಿದ್ರು. ವೈಡ್ ಲೆಂತಲ್ಲಿ ಬೌಲಿಂಗ್ ಮಾಡಿದ್ರು ವಾಷಿಂಗ್ಟನ್ ಸುಂದರ್ ಬಂದ್ಬಿಟ್ಟು. ಅವಾಗಲೇ ಅವ್ರು ಔಟ್ ಆಗಿದ್ದು. ಏನಾದ್ರು ಕಾಲ್ಗೆ ಆಗ್ತಿತ್ತು ಅಂದರೆ ಸರ್ಸರಿಯಾಗಿ ಇಡ್ತಾ ಇದ್ರು ನಬಿ ಅಂತೂ. ಅಲ್ಲಿ ಮ್ಯಾಚ್ನೇ ಮುಗಿಸಾಕ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರ ಫೀಲ್ಡಿಂಗ್ ಎಫರ್ಟ್ಸ್ ಮೆಚ್ಕೊಳ್ಬೇಕು. ಇವತ್ತು ಅವರಿಂದ ರನ್ಸ್ ಬಂದಿಲ್ಲ, ಹೌದು, ಡಕ್ಔಟ್ ಆದರು. ಸಂಜು ಸ್ಯಾಮ್ಸನ್ ಕೂಡ ಡಕ್ಔಟ್ ಆದರು. ಯಶಸ್ವಿ ಜೈಸ್ವಾಲ್ ಇಂದನೂ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲ್ಲ, ಅವರೆಲ್ಲ ಬೇಗ ಔಟ್ ಆದರು. ಬಟ್ ಆದರೂ ಕೂಡ ಆ ಫೀಲ್ಡಿಂಗ್ ಎಫರ್ಟ್ಸ್ ಏನಿತ್ತು ಗುರು ವಿರಾಟ್ ಕೊಹ್ಲಿ ಅವ್ರದ್ದು. ಅವರು ಬ್ಯಾಟಿಂದ ಪರ್ಫಾರ್ಮ್ ಮಾಡದೇ ಇರ್ಬೋದು. ಇವತ್ತು ಫೀಲ್ಡಿಂಗಿಂದ ಒಂದು 6ನ ತಡೀತಾರೆ ಗುರು. ಆ 6ನ ಕ್ಯಾಚ್ ಹಿಡಿದ್ಬಿಟ್ಟು ಬೌಂಡ್ರಿಲಿಂದ ಈಚೆ ಎಸೆದ್ರು. ಅದೇನಾದ್ರು ಜಸ್ಟ್ ಟಚ್ ಆಗೋಗ್ಬಿಟ್ಟಿತ್ತು ಅಂದರೆ ಇವತ್ತು ಮ್ಯಾಚ್ ಇಲ್ಲ, ಸೋತೋಗ್ಬಿಡ್ತಿದ್ವಿ ಇಂಡಿಯಾ. 6 ಹೋಗಿತ್ತು ಅಂತಂದಿದ್ರೆ ಸಲೀಸಾಗಿ ಅಫ್ಘಾನಿಸ್ತಾನದವ್ರು ಗೆದ್ಬಿಟ್ಟಿರೋರು. ಸೂಪರ್ ಓವರ್ ಆಗ್ತಿರಲಿಲ್ಲ, ಬದನೆಕಾಯಿ ಆಗ್ತಿರಲಿಲ್ಲ, ಅದನ್ನೇನಾದ್ರು ಸೇವ್ ಮಾಡಿರಲಿಲ್ಲ ಅಂತಂದಿದ್ರೆ. ಆಮೇಲೆ ಲಾಸ್ಟ್ 2 ಓವರ್ ಸಿಕ್ಕಾಪಟ್ಟೆ ಓಡಿಸ್ಕೊಂಡ್ಬಿಡ್ವಿ. ಲಾಸ್ಟ್ ಓವರ್ ಅರೌಂಡ್ 19 ರನ್ ಬೇಕಾಗಿತ್ತು. ಆವೇಶ್ ಖಾನ್ 19ನೇ ಓವರ್ ಏನೋ ಬೌಲಿಂಗ್ ಮಾಡಿದ್ರು, ಅವರು ಕೂಡ ಓಡಿಸ್ಕೊಂಡ್ರು. ಮುಖೇಶ್ ಕುಮಾರ್ 20ನೇ ಓವರ್ ಬೌಲಿಂಗ್ ಮಾಡಿದ್ರು, ಅವರು ಕೂಡ ಓಡಿಸ್ಕೊಂಡ್ಬಿಟ್ರು. 18 ರನ್ ಓಡಿಸ್ಕೊಂಡ್ರು. ಟೈ ಆಯಿತು. 2 ವೈಡ್ ಹಾಕಿರಲಿಲ್ಲ ಅಂತಂದರೆ ಪ್ರಾಬ್ಲಿ ಅಲ್ಲೇ ಗೆದ್ಬಿಡ್ತಿದ್ವಿ ನಾವು. ಸೂಪರ್ ಓವರ್ ಹೋಗ್ತಿರ್ಲಿಲ್ಲ ನಾವು. ವೈಡ್ ಹಾಕಿದ್ರು, ಸ್ವಲ್ಪ ಪ್ರೆಷರ್ಗೆ ಬಂದರು, ವೈಡ್ ಹಾಕಿದ್ರು, ಓಡಿಸ್ಕೊಂಡ್ರು. ಬಟ್ ನಬಿ ಕೊಟ್ಟಂಥ ಪರ್ಫಾರ್ಮೆನ್ಸು, ಎಕ್ಸ್ಪೆಷಲಿ ಗುಲ್ಬದ್ದೀನ್ ಕೊಟ್ಟಂಥ ಪರ್ಫಾರ್ಮೆನ್ಸು. ಆ ಗುಲ್ಬದ್ದೀನ್ ಇಲ್ಲ ಅಂದರೆ ಇವ್ರು ಬರ್ತಾನೆ ಇರಲಿಲ್ಲ. ಯಾವುದು ನಬಿ, ಗುಲ್ಬದ್ದೀನ್, ಗುರ್ಬಾಸ್, ಜದ್ರಾನ್ ಎಲ್ಲರೂ ಹೊಡೆದಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅಂದರೆ ನಾನು ಹೇಳ್ತೀನಿ ಸೂಪರ್ ಓವರ್ ಬಿಟ್ಬಿಟ್ಟು ನಾರ್ಮಲ್ ಮ್ಯಾಚ್ ಹೇಳ್ತಾ ಇರೋದು. ಎಲ್ಲರೂ ಆಡಿದ್ದಾರೆ. ಬಟ್ ಗುಲ್ಬದ್ದೀನ್ ಹಾಕೊಂಡು ಚಚ್ಚಿದ್ರು ನೋಡಿ, ಅದೇ ಇವ್ರಿಗೆ ಮೈನ್ ತೊಗೊಂಬಂದು ಬಿಟ್ಟಿದ್ದು. ಲಾಸ್ಟ್ ಅಂತವರೆಗೂ ತೊಗೊಂಬಂದು ಬಿಡೋದಕ್ಕೆ, ಟೈ ಆಗೋದಕ್ಕೆ ಮ್ಯಾಚು, ಡ್ರಾ ಆಗೋದಕ್ಕೆ ಮ್ಯಾಚು, ಅದೇ ಮೇಯ್ನ್ ಕಾರಣ ಆಯಿತು. ಸೂಪರ್ ಓವರ್ ಏನೋ ಬಂತು, ಅವರಲ್ವ ಬ್ಯಾಟಿಂಗ್ ಆಡಬೇಕಾಗಿರೋದು. ಬ್ಯಾಟಿಂಗ್ ಆಡೋಕ್ಕೆ ಅಂತ ಬಂದರು. ಅವನ ಅಜ್ಜಿ ಏನು ಗುರು, ನಾನೇನೋ ಕೊಡ್ತಾರೆ ಬಿಡು, ಕಾಲೆತ್ಕೊಬಿಡ್ತಾರೆ ಸೂಪರ್ ಓವರ್ಗೆ, ಫುಲ್ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡ್ರೆ 16 ರನ್ ಗುರು ಕೊಟ್ಟಿದ್ದು ಟಾರ್ಗೆಟು. ಅವನ ಅಜ್ಜಿ ಸೈಕ್ ಆಗೋದೆ. ನಾನು ಏನು ಗುರು 16 ರನ್ ಹೊಡೆಯೋ ಥರ ಆಗೋಗ್ಬಿಡ್ತೀವ್ರು ಅಂತ. ಅಲ್ಲಿ ಬೇರೆ ಡಿಸ್ಪ್ಯೂಟ್ ಎಲ್ಲ ಆಯಿತು. ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಎಲ್ಲ ಒಂದರಲ್ಲೇ ಮಾತಾಡೋದಕ್ಕಾಗೋದಿಲ್ಲ, ಗಂಟೆಗಟ್ಟಲೆ ಆಗೋಗ್ಬಿಡುತ್ತೆ ವಿಡಿಯೋ. ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ತು ಅಂತಂದರೆ. ಸೊ ಮುಖೇಶ್ ಕುಮಾರ್ ಬೌಲಿಂಗ್ ನಾವು ಮಾಡಿದ್ರು, ಹೊಡ್ಸ್ಕೊಂಡ್ರು ಸರಿಯಾಗಿ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ. 16 ಏನು ಎಕ್ಸ್ಪೆಕ್ಟೇಷನ್, ಬದನೇಕಾಯಿ ಎಲ್ಲ 18 ರನ್ನೇ ಓಡಿಸ್ಕೊಂಡಿದ್ರೆ 16 ರನ್ ದೊಡ್ಡ ವಿಚಾರನ ಅಂತ ಕೇಳ್ತೀರಾ. ಬಟ್ ಆದರೂ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲ್ಲ. ಪ್ರೆಷರ್ನ ಸಖತ್ತಾಗಿ ಹ್ಯಾಂಡಲ್ ಮಾಡಿಬಿಟ್ಟೇ ಹೊಡೆದ್ರು. ಇವರು ನಬಿ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಫಸ್ಟ್ ಸೂಪರ್ ಓವರ್ ಮಸ್ತಾಗಿ 6 ಹೊಡೆದ್ರು, ಆಮೇಲೆ 3 ರನ್ ಹೊಡೆದ್ರು. ಬಿಡಿಯಾದ ಕಾಂಟ್ರವರ್ಸಿ ಆಯಿತು ಸಿಕ್ಕಾಪಟ್ಟೆ. ಸೊ ಅದನ್ನು ಚೇಸ್ ಮಾಡೋಕ್ಕೆ ಬಂದಂಥ ನಮ್ಮ ಇಂಡಿಯನ್ ಬ್ಯಾಟರ್ಸು ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಬಂದ್ಬಿಟ್ರು. ನಂಗೆ ಶಾಕ್ ಆಯಿತು, ಏನಕ್ಕೆ ರಿಂಕು ಸಿಂಗ್ ಬರ್ತಾ ಇಲ್ಲ ಅಂತ. ಅವ್ರು ಇಬ್ಬರಲ್ಲೂ ಮಸ್ತಾಗಿ ಆಡೋದು. ಯಶಸ್ವಿ ಜೈಸ್ವಾಲ್ ಏನೋ ಕರ್ಕೊಬರ್ಬೇಕಾಗಿದ್ದಿಲ್ಲ ಅಂತ. ಜೈಸ್ವಾಲ್ ಏನೋ ಬಂದರು, ರೋಹಿತಿಂದ ಬಂತು ನೋಡಿ 2 6. ಅಲ್ಲಿ ಮ್ಯಾಚ್ 2 6 ಬೇಕೇ ಬೇಕು ಅಂತ ಗೊತ್ತಿತ್ತು. ಯಾಕಂದರೆ 16 ರನ್ ಚೇಸ್ ಮಾಡಬೇಕಾದ್ರೆ 2 6 ಬೇಕೇ ಬೇಕಾಗಿತ್ತು. 2 6 ಬಂತು. ಅದಾದ ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಾರ್ಟ್ ಆಯಿತು. ಯಾಕೆಂದರೆ ರೋಹಿತ್ ಶರ್ಮಾ ಆಫ್ ಸ್ಟ್ರೈಕ್ ಬಂದರು, ಯಶಸ್ವಿ ಜೈಸ್ವಾಲ್ ಅವ್ರು ಆ ಕಡೆ ಹೋದರು. ರೋಹಿತ್ ಶರ್ಮಾ ಅವ್ರು ರಿಟೈರ್ಡ್ ಔಟ್ ಆದರು. ರಿಂಕು ಸಿಂಗ್ ಅವ್ರು ಬಂದರು. ಲಾಸ್ಟ್ ಬಾಲ್ 2 ರನ್ ಬೇಕಾಗಿರುತ್ತೆ, ಅವಾಗ 1 ರನ್ ತಗಂತಾರೆ ಯಶಸ್ವಿ ಜೈಸ್ವಾಲ್ ಅವರು. ಮತ್ತೆ ಟೈ ಆಯಿತು ಮ್ಯಾಚು. ಮತ್ತೆ ಸೂಪರ್ ಓವರು. ಸೆಕೆಂಡ್ ಸೂಪರ್ ಓವರಲ್ಲಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಇಂಡಿಯಾ. ಫಸ್ಟ್ 3 ಬಾಲು ರೋಹಿತ್ ಶರ್ಮಾ ಸ್ಟ್ರೈಕ್. ರೋಹಿತ್ ಶರ್ಮಾಗಂತೂ ರೋಹಿತ್ ಶರ್ಮಾ ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ಗುರು. ಯಾಕಂದರೆ ಸೂಪರ್ ಓವರಲ್ಲೂ ಹೊಡೆದಿದ್ದಾರೆ, ನಾರ್ಮಲ್ ಮ್ಯಾಚಲ್ಲೂ ಕೂಡ ಹೊಡೆದಿದ್ದಾರೆ. ಸೊ ಲಿಟ್ರಲಿ ಅವರಿಂದನೇ ಇವತ್ತು ಗೆದ್ದಿರೋದು ಅಂತ ಹೇಳ್ಬೇಕು. ಹೌದು ಹೇಳಿದೆ, ವಿರಾಟ್ ಕೊಹ್ಲಿ ಸೇವ್ ಮಾಡಿದ್ರು, ಅದು ಇದೆಲ್ಲ ಬಿಟ್ಟಾಕ್ಬಿಡಿ, ಅದೆಲ್ಲ ಇದೆ ಮ್ಯಾಚಲ್ಲಿ ಇದೆ. ಇವ್ರದ್ದು ಅಳಿಲು ಸೇವೆಗಳೆಲ್ಲ ಇದ್ದೇ ಇರುತ್ತೆ. ಬಟ್ ರೋಹಿತ್ ಶರ್ಮಾ ಏನು ಎಲ್ಲದರಲ್ಲೂ ಕೂಡ ಆಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೇಕು. 6 ಹೊಡೆದ್ರೆ ಸುಮ್ಮನೆ ಗುರು. 6 ಒಂಥರ ಲೀಲಾ ಜಾಲ್ವಾಗಿ ಹೊಡಿತಾರೆ ರೋಹಿತ್ ಶರ್ಮಾ ಅವರು. ಸೊ ಸೆಕೆಂಡ್ ಸೂಪರ್ ಓವರ್ ಅಂತೂ ಕಡಕಾಗೆ ಫಸ್ಟ್ 3 ಬಾಲ್ನ ಫೇಸ್ ಮಾಡಿದ್ರು. 1 6, 1 4, 1 ಸಿಂಗಲ್ಲು. ಅದಾದ್ಮೇಲೆ ರನ್ಸೇ ಬರಲಿಲ್ಲ ಅಲ್ಲಿ. ಅಲ್ಲೊಂದು ಔಟು, ಮತ್ತೊಂದು ಇದು ರನ್ ಔಟು. ಸಂಜು ಸ್ಯಾಮ್ಸನ್ ಬೇರೆ ಬಂದರು ಅಲ್ಲಿ ಮಧ್ಯದಲ್ಲಿ. ಇನ್ನೂ 1 ಬಾಲ್ ಇತ್ತು, ಬಟ್ 11 ರನ್ ಅಷ್ಟೇ ಹೊಡೆಯೋಕ್ಕಾಗಿದ್ದು. ರೋಹಿತ್ ಶರ್ಮಾ ಏನು 11 ರನ್ ಹೊಡೆದ್ರು, ಅಷ್ಟೇ ಹೊಡೆಯೋದಕ್ಕಾಗಿದ್ದು. ಇನ್ನೂ 1 ಬಾಲ್ ಇದ್ರೂ ಕೂಡ ಆಲ್ ಔಟ್ ಆಗೋಗ್ಬಿಟ್ರಲ್ಲ. ಅಂದರೆ 2 ವಿಕೆಟ್ ಬಿತ್ತು ಅಂದರೆ ಮುಗೀತು ಸೂಪರ್ ಓವರ್ ಲೆಕ್ಕ. ಕೇಳ್ಕತ್ತ ನಾಟಕ ಬಂದು 11 ರನ್ ಚೇಸ್ ಮಾಡೋಕೆ ಬಂದ್ರಪ್ಪ. ನಮಗೆ ರವಿ ಬಿಷ್ನಾಯಿ ಆಗ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಟಿಕ್ಸ್ನ ಉಪಯೋಗಿಸಿದ್ರು ರೋಹಿತ್ ಶರ್ಮಾ ಅವರು. ಆವೇಶ್ ಖಾನ್ಗೆ 1 ಬಾಲ್ ಕೊಟ್ಟವ್ರೆ, ಇವರು 1 ಬಾಲ್ ಕೊಟ್ಟವ್ರೆ. ಇಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ ಹೋಗ್ಬಿಟ್ಟಲ್ಲಿ. ಇವ್ರಿಗೆ ಕನ್ಫ್ಯೂಸ್ ಮಾಡೋಣ, ಯಾರು ಬ್ಯಾಟರ್ಸ್ಗಳು ಬರ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಸ್ಪಿನ್ನರ್ಗೆ ಚೆನ್ನಾಗಿ ಆಡೋವಂಥ ಬ್ಯಾಟರ್ ಬರ್ತಾರ ಅಥವಾ ಪೇಸರ್ಗೆ ಚೆನ್ನಾಗಿ ಆಡುವಂಥ ಬ್ಯಾಟರ್ ಬರ್ತಾರ ಅಂತ ಗೊತ್ತಿರಲಿಲ್ಲ ಅವ್ರಿಗೂ ಕೂಡ. ಜನ್ನತ್ ಅವ್ರನ್ನ ಕಳಿಸಿದ್ರು.
ಏನೋ ಆಗುತ್ತೆ, ಏನೋ ಮಾಡ್ತಾರೆ, ಅಮರಾಮ್ರಿ ಇವ್ರು ನೆಟ್ಟಗೆ ಆಡ್ತಾರೆ, ಮಸ್ತಾಗಿ ಆಡ್ತಾರೆ ಅಂತ ಅಲ್ಲಿ ಬಿಸ್ನಾಯಿ ಆಗ್ತಾರೆ, ಆವೇಶ ಆಗ್ತಾರೆ ಅಂತ ಇವರು ಕೂಡ ಕನ್ಫ್ಯೂಷನು. ಅಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಟಿಕ್ಸ್ನ ಕಡಕಾಗಿ ಉಪಯೋಗಿಸಿದ್ರು ಅಂತ ಹೇಳ್ಬೇಕು. ಆಮೇಲೆ ಬಿಸ್ನಾಯಿಗೆ ಕೊಟ್ಟರು ಬಾಲ್. ಆವೇಶ್ ಖಾನ್ ಗೊತ್ತಿತ್ತು ನನಗೆ, ಆವೇಶ್ ಖಾನ್ ಮೇಲೆ ನಂಬಿಕೆ ಎಲ್ಲ 19ನೇ ಓವರ್ ನಾಯಿ ಓಡಿಸ್ಕೊಂಡಿದ್ರೆ ಇವ್ರು 20ನೇ ಓವರ್ ಇನ್ನು 11 ಎಲ್ಲ ನಾಯಿ ಓಡಿಸ್ಕೊಂತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಬಿಸ್ನಾಯಿ ಕೊಟ್ರಲ್ಲ ಬಾಲ್ನ, 2 ಕ್ಯಾಚ್, 2 ಬಾಲು 2 ಕ್ಯಾಚ್, ಶಿಸ್ತಾಗಿ ಮನೆಗೆ ಹೋಗ್ರಿ ಅಂತ ಕಳಿಸಿದ್ರು. ಒಟ್ಟಲ್ಲಿ ಅಫ್ಘಾನಿಸ್ತಾನ ಅಂದ್ರೆ ಇವತ್ತು ಕಡಕ ಪರ್ಫಾರ್ಮ್ ಮಾಡಿದರೆ. ಇಲ್ಲಿವರೆಗೂ ಬರಬೇಕು ಅಂದರೆ ಇವತ್ತೇನೋ ಅವ್ರಿಗೆ ಗೆದ್ದುಬಿಟ್ಟಿತ್ತು ಅಂದರೆ ಫಸ್ಟ್ ವಿಕ್ಟ್ರಿ ಆಗೋಗ್ಬಿಡೋದು ಅವ್ರಿಗೆ. ಇಂಡಿಯಾ ಮೇಲೆ T20s ಎಲ್ಲ ರೆಕಾರ್ಡ್ನ ಮೇಂಟೈನ್ ಮಾಡಿದ್ದೀವಿ ನಾವು, ಇದಕ್ಕೆ ಮೆಚ್ಕೊಳ್ಳೇಬೇಕು. ಇದು ಸಿಕ್ಕಾಪಟ್ಟೆ ಕ್ಲೋಸ್ ಹೋಗ್ಬಿಟ್ಟಿದ್ರು ಇವರು. ಅಫ್ಘಾನಿಸ್ತಾನ ಆಲ್ಮೋಸ್ಟ್ ಗೆದ್ದೇ ಬಿಟ್ಟಿದ್ರು ಈ ಮ್ಯಾಚ್ನ ಅಂತ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಅದು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಂಥ ಮ್ಯಾಚ್ನ ಇವತ್ತು ವಿಟ್ನೆಸ್ ಮಾಡಿದ್ರು. ಸೇರಿದಂಥ ಕ್ರೌಡು ಫಸ್ಟ್ 4 ವಿಕೆಟ್ ಬಿದ್ದಾಗ ನಮ್ಮ ಟೀಮ್ ಇಂಡಿಯಾದು 22-4 ಆದಾಗ ಏನಕ್ಕಾನ ಬಂದ್ವಿ ಗುರು ಇಲ್ಲಿಗೆ ಅಂತ ಅನ್ಸ್ಬಿಟ್ಟಿರುತ್ತೆ. ಬಟ್ ಇಂಥ ಮ್ಯಾಚ್ನ ವಿಟ್ನೆಸ್ ಮಾಡಿದ್ರಲ್ಲ ಇವರಿಗೆ ನಿಜವಾಗ್ಲೂ ಹೋದವ್ರಿಗೆಲ್ಲ ಒಂಥರ ಲಾಟ್ರಿ ಅಂತ ಅನ್ಕೊಬೇಕು ಅಷ್ಟೇ. ಸೊ ಇವತ್ತಿನ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಇನ್ನೇನು ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? ದಿನ ಆದರೂ ವರ್ಣನೆ ಮಾಡ್ತಾನೇ ಇರಬೇಕು ಈ ಮ್ಯಾಚ್ ಬಗ್ಗೆ. ಇಂಥ ಮ್ಯಾಚ್ಗಳು ಎಲ್ಲೋ ಒಂದು ಡೆಕೆಡ್ಗೆ ಒಂದಾಗುತ್ತೆ ಅಂತ ಕಾಣಿಸುತ್ತೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಓವರ್ ಇರುವಂಥ ಮ್ಯಾಚು, ಅದು ಕ್ಲೋಸಿಗೆ ಬರುವಂಥ ಮ್ಯಾಚು, ಸಿಕ್ಕಾಪಟ್ಟೆ ರೇರ್ ಮ್ಯಾಚ್ಗಳು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಓವರ್ ಇರುವಂಥ ಮ್ಯಾಚ್ಗಳು. ನಿಮ್ಗೆ ಏನು ಅನಿಸ್ತು ಪರ್ಸನಲಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.